ಮಾಡ್ಬೇಕಾರೋದು. ನೀವ್ ಎಷ್ಟೊತ್ತಿಗೆ ಬಂದಿದ್ದೀರಾ? ಏನು ಅನೌನ್ಸ್ ಮಾಡಿದ್ದು ಎಷ್ಟೊತ್ತಿಗೆ? ಮೇಡಮ್ ಬನ್ನಿ ಬನ್ನಿ ಬನ್ನಿ. ಇಲ್ಲ ಬಿಟ್ಟು ಹೋಗ್ರಿ, ಬೇರೆಯವರ ಹಾಸ್ಪಿಟಲ್ ನೋಡ್ಕೊಳ್ಳಿ, ಪರವಾಗಿಲ್ಲ, ದಂಡಿ ಆಗಿದ್ದಾರೆ. ನೀವ್ ಮಾಡಿಸ್ಕೊಂಡು ಹೋಗಿ. ನಮ್ಗೆ ಇಲ್ಲಿ ಮಂಡಿಕಲ್ಲಲ್ಲಿ ಮಾಡಕ್ ಆಗಲ್ಲ, ನಮ್ ಕೈಯಲ್ಲಿ ಮಂಡಿಕಲ್ಲಲ್ಲಿ ಮಾಡಕ್ ಆಗಲ್ಲ. ಮೇಡಮ್ ಅವರ, ನೀವು ಸಾರ್ವಜನಿಕ ಜೀವನಕ್ಕೆ ಎಲ್ಲರದಕ್ಕೂ ಇಲ್ಲಿ ಇರೋದು. ನೀವು ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇಲ್ಲ. ಎಂತ ಮಾತಾಡ್ತಿದ್ದೆ? ತಡವಾಗಿ ಬಂದಿದ್ದನ್ನ ಸಾರ್ವಜನಿಕರು ಪ್ರಶ್ನಿಸಿದ್ದಕ್ಕೆ ವೈದ್ಯ ಮಂಡಿಕಲ್ ಆರೋಗ್ಯಾಧಿಕಾರಿಯ ದಿಮಾಖಿಗೆ ಸ್ಥಳೀಯರು ಗರಂ. ಜಿಲ್ಲೆಯಾದ್ಯಂತ ಪೋಲಿಯೋ ಲಸಿಕೆ ಬೆಳಗ್ಗೆ 7 ಗಂಟೆಯಿಂದ ಹಾಕಿಸಿಕೊಳ್ಳಿ ಎಂದು ಜಾಹೀರಾತುಗಳು ನೀಡಿದ್ದಾರೆ. ಇಲ್ಲೊಬ್ಬ ಆರೋಗ್ಯಾಧಿಕಾರಿ ಲಸಿಕಾ ಕಾರ್ಯಕ್ರಮಕ್ಕೆ ಲೇಟಾಗಿ ಬಂದಿದ್ದನ್ನ ಪ್ರಶ್ನಿಸಿದ ಸ್ಥಳೀಯರಿಗೆ ಆರೋಗ್ಯಾಧಿಕಾರಿ ಧಿಮಾಕು ತೋರಿಸಿ ಸಾರ್ವಜನಿಕರ ಕೆಂಗಣ್ಣಿಗೆ ಕಾರಣವಾಗಿದ್ದಾರೆ. ಈ ಕುರಿತು ಒಂದು ವರದಿ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಡಿಕಲ್ ಪ್ರಾಥಮಿಕ ಆರೋಗ್ಯ ಕೇಂದ್ರವಿದ್ದು ಅದರಲ್ಲಿ ಆರೋಗ್ಯಾಧಿಕಾರಿಯಾಗಿ ಡಾಕ್ಟರ್ ರಾಗಿಣಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಆರೋಗ್ಯ ಇಲಾಖೆಯವರು ಕೆಲವು ದಿನಗಳಿಂದ ಪತ್ರಿಕೆಗಳಲ್ಲಿ ಆಟೋಗಳ ಮೂಲಕ ಪಲ್ಸ್ ಪೋಲಿಯೋ ಲಸಿಕಾ ಡಿಸೆಂಬರ್ 21ರಂದು 7 ಗಂಟೆಯಿಂದ ಲಸಿಕಾ ಹಾಕಲಾಗುವುದೆಂದು ಪ್ರಕಟಣೆ ಹೊರಡಿಸಿದ್ದಾರೆ. ಅದರಂತೆ ಮಂಡಿಕಲ್ ಆಸ್ಪತ್ರೆಯ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಸ್ಥಳೀಯ ಮುಖಂಡರು, ಮಂಡಿಕಲ್ ವ್ಯಾಪ್ತಿಯ ಪೋಷಕರ ಮಕ್ಕಳು 7 ಗಂಟೆಯಿಂದ ಲಸಿಕಾ ಕಾರ್ಯಕ್ರಮಕ್ಕೆ ಕಾದಿದ್ದಾರೆ. ಆದರೆ ಮಂಡಿಕಲ್ ಆರೋಗ್ಯಾಧಿಕಾರಿ ರಾಗಿಣಿ ಮಾತ್ರ ಕಾಟಾಚಾರಕ್ಕೆ ಬರುವ ಹಾಗೆ 9 ಗಂಟೆಗೆ ಬಂದಿದ್ದು. ಇನ್ನು ಆರೋಗ್ಯಾಧಿಕಾರಿ ಬರುವವರೆಗೂ ಸಾರ್ವಜನಿಕರು, ಆಸ್ಪತ್ರೆ ಸಿಬ್ಬಂದಿ, ಪೋಷಕರು ಮಕ್ಕಳನ್ನ ಹಿಡಿದು ಕಾದು ನಿಂತಿದ್ದಾರೆ. ಆರೋಗ್ಯಾಧಿಕಾರಿ ರಾಗಿಣಿ ಬಂದ ಕೂಡಲೇ ಮುಖಂಡರು, ಪೋಷಕರು ಪ್ರಶ್ನಿಸಿದ್ದಾರೆ. ಆದರೆ ಆರೋಗ್ಯಾಧಿಕಾರಿ ಮಾತ್ರ ತಮ್ಮ ದಿಮಾಖು ತೋರಿಸಿ ಸಾರ್ವಜನಿಕರ ಕೂಗಾಡಿದ್ದಾರೆ. ಇದನ್ನು ಪ್ರಶ್ನಿಸಿದ ಪತ್ರಕರ್ತರ ಮೇಲೆಯೂ ದರ್ಪ ತೋರಿದ್ದು ಆರೋಗ್ಯ ಇಲಾಖೆಗೆ ಅವಮಾನ ಸಂಗತಿಯಾಗಿದೆ. ಅಧಿಕಾರಿಗಳು ಅಂದ್ರೆ ಅಧಿಕಾರಿಗಳು ಸೇವೆ ಮಾಡಕ್ಕಿರೋದು, ದಿಮಾಕ್ ಮಾಡಕ್ಕಲ್ಲ. ಸೇವೆ ಮಾಡೋದ್ ಕಲೀರಿ ಫಸ್ಟ್. ಅವತ್ ಹಾಕ್ತೀರಾ, ಪ್ರಮಾಣ ಮಾಡ್ತೀರಾ. ನಾವೇನಾದ್ರೂ ಅವ್ಯಾಚ ಶಬ್ದಗಳು ಉಪಯೋಗಿಸಿದೀವ? ಏನ್ ಮಾತಾಡಿದೀವಿ ನಾವು? ಕಾನೂನು ಬಿಟ್ಟು ಮಾತಾಡಿಲ್ಲ. ಏನ್ ಹೇಳಿದ್ದೇನೋ ಒಂದ್ ಮಾತಾಡ್ತೀನಿ ನೋಡಿ. ನೀವು ಮಾತಾಡ್ತಿದ್ದೀರಾ, ನಾವೇನ್ ಭಯ ಪಡ್ಬೇಕಂತ ನೀವು ಮಾತಾಡ್ತಿರೋದು. ನಿಮ್ಮ ಕೆಲಸ ನೀವು ಮಾಡ್ರಿ. ಭಯ ಪಡ್ಬೇಡ. ಅದೇನ್ ಮಾಡ್ತಾಳ ನೋಡೋಣ. ಇದೇ ಆಗ್ಬಿಟ್ಟಿದೆ ಬಂದಾಗ್ಲಿಂದ. ಯಾರಾದ್ರೂ ಮಾತಾಡಿದ್ರೆ ಬೇರೆ ರೀತಿ ಮಾತಾಡಿದ್ರೆ ಹೇಳ್ಬೇಕು. ಯಾವನಿಗೂ ಭಯ ಬಿಡ. ನಿಮ್ ಕಾನೂನು ನಿಮ್ಗೆಲ್ಲ ಗೊತ್ತು, ನಮ್ಗೂ ಗೊತ್ತು. ನೀವು 10 ವರ್ಷ ಅಲ್ಲ, ನಿಮ್ಗೆ ಡ್ಯೂಟಿ ಗಡ್ಡೆ ಮಾಡ್ತಾ ಇಲ್ಲ, ನೆನವಿಲ್ಲ. ಎಲ್ಲ ನೀವು ಮಾತಾಡಿದ್ರೆ ಮೀಡಿಯಾದಲ್ಲೇ, ಪ್ರೆಸ್ ಮೀಡಿಯಾದಲ್ಲೇ ಕೇಳ್ತಾ ಇದಾರೆ. ನೀವು ನಾನು ಭಯ ಪಡಲ್ಲ ಅಂತ ಏನದಕ್ಕೆ ಅರ್ಥ? ನಮ್ದು ನಾವು ಕೂಲಿ ಕೊಟ್ಟು ನಾವು ಕೂಲಿ ಮಾಡಿ ಸಂಬಳ ಕೊಡ್ತಾ ಇರೋದು. ನಮ್ಮ ಜನಗಳ ದುಡ್ಡು ನೀವು ತಿಂತಾ ಇರೋದು. ಜನಗಳ ದುಡ್ಡು ನೀವು ತಿಂತಾ ಇರೋದು, ಬೇರೆ ಇನ್ಯಾವ ದುಡ್ಡು ಅಲ್ಲ. ಹೌದು, ನೀವು ಮಾತಾಡೋ ರೀತಿ ಮಾತಾಡ್ಕೊಳ್ಳಿ. ಭಯ ಪಟ್ಟಿಲ್ಲ ಅಂದ್ರೆ ನೀವು ಡಿಸಿ ಆಫೀಸ್ ನಮಗೆ ಕೆಲಸ. ನೀವೇನು ನಮ್ಮ ಮೇಲೆ ಕೊಡಿದೀವಿ, ನಮ್ಮ ಮೇಲೆ ನೋಡೋಣ. ಡಿಸಿ ಆಫೀಸ್ಗೆ ಕೊಡ್ತೀವಿ ನೋಡಿ. ನೀವು ಬಂದು ಆಂಬುಲೆನ್ಸ್ ಅಲ್ಲಿ ಬಂದು ಆಂಬುಲೆನ್ಸ್ ಕರ್ಕೊಂಡು ಬರೋದಲ್ಲ. ಆಯ್ತು, ಏನ್ ಬಸ್ ಆಂಬುಲೆನ್ಸ್ ಕರೆಸ್ಕೊತೀರಾ? ಬೆಳಗ್ಗೆ ಸಂಜೆ ಬೆಳಗ್ಗೆ ಕಡೆಸರದಿಂದ ಬರೋದಕ್ಕೆ ಆಂಬುಲೆನ್ಸ್, ಹೋಗಿ ಡ್ರಾಪ್ ಮಾಡೋದಕ್ಕೆ ಆಂಬುಲೆನ್ಸ್. ಗೊತ್ತು. ಓಹೋ, ಏನ್ ನಾವೇನು ಗೊತ್ತಿಲ್ಲ. ಕೊಡ್ತೀವಿ ನಿಮ್ಮ ಮೇಲೆ. ಆಂಬುಲೆನ್ಸ್ ಕರೆಸ್ಕೊಂತೀರಾ? ಪೇಷಂಟ್ಗಳಿಗೆ ಆಂಬುಲೆನ್ಸ್ ಇರಲ್ಲ, ನಿಮಗೆ ಡ್ರಾಪ್ ಮಾಡೋದಕ್ಕೆ ಆಂಬುಲೆನ್ಸ್ ಬೇಕಾ? ಅಲ್ಲ ಹಾಗಿದ್ರೆ ಕೆಲಸ ಮುಗಿಸ್ಬಿಡ್ಲಿ. ಇವಾಗ ಮಿಕ್ಕಿದ್ದೇನಿದ್ರೆ ಅದು ಏನು ಮಾಡೋಣ, ಕೆಲಸ ಮುಗಿಸ್ಬಿಡ್ರಮ್ಮ. ಆಯ್ತು. ಅದಕ್ಕೆ ಸ್ವಾಮಿ ರಮೇಶ ನಾನೇನ್ ಭಯ ಪಡ್ಬೇಕಂದ್ರೆ ಅನ್ನಬಾರ್ದು. ಸರ್ಕಾರಿ ಸಂಬಳ ನಾವು ಕೊಟ್ಟಿರೋ ಸಂಬಳ ನಾನ್ ಸಂಬಳ ಒಂದು ಮುಗಿತೇನೆ. ಅಮ್ಮ ನೀನ್ ಸುಮ್ಮನೆ ಇರೋ, ನಿಮ್ದೇನು
ಏನು ಇಲ್ಲ ಅದು ಇಷ್ಟ ಸಾಲ ಆಯಮ್ಮ ನಮ್ಮಿಷ್ಟ ಅನ್ನಬಾರ್ದು ಏಯ್ 8 ಗಂಟೆ ಆಗೋಯ್ತು ಬಿತ್ಕೊಂಡು ಮೇಡಮ್ 7 ಗಂಟೆಗೆ ಬಂದಿರೋದು ಮೇಡಮ್ ನಾವು 8 ಗಂಟೆಗೆ ಬಂದಿದ್ದೀರಾ ನೀವು? ತೊಂದ್ರೆ ಬಿಡಿ ಮೇಡಮ್ ಎಲ್ಲಿಗೆ ಬಂದಿರೋದು ಹಾಸ್ಪಿಟ್ಲ್ಗೆ ಮನೆಗಿರ್ಲಿ, ಏನಕ್ಕೆ ಬರ್ಬೇಕು? ಮಾತಾಡೋದು ಒಂದ್ ಸ್ವಲ್ಪ ಕಲೀರಿ. ನಾವು ಭಯ ಪಡ್ತೀವಿ ಪ್ರೆಸರ್ ಹತ್ರ ನಾವು ಭಯ ಪಡಲ್ಲ ಅಂದ್ರೆ ರಮೇಶ ಆಯ್ತು ಇವಾಗೆಲ್ಲ ಕೇಳಿದೀನಿ ಇವಾಗ ಕಾನೂನು ಬರ್ಕೊಡ್ಬೇಕು. ರೆಸಲ್ಯೂಷನ್ ಮಾಡ್ಕೊಡಿ. ನಿಮ್ಮಲ್ಲಿ ಒಂದು ವಿನಂತಿ ನಂದು. ಹೇಳಿ ಸುಮ್ಮನೆ ಯಾಕೆ ಅಂತಂದ್ರೆ ಎಲ್ಲಾ ಸಾರ್ವಜನಿಕರು ಅದೇ ಮಾಡಿ ಶಬ್ದ ನಿಜ. ಯಾಕೆ ಅಂದ್ರೆ ಮುಖ್ಯ ಹೆಲ್ತ್ ಹೌದು ಸುಮ್ಮನೆ ಅಲ್ಲ, ಅವ್ರು ಅದೇ ನೋಡ್ಬೇಕಾದ್ರೆ ಮುಖ್ಯ ಅವರು. ಅದಕ್ಕೋಸ್ಕರ ಇವತ್ತೆಲ್ಲ ಕೇಳಿದೀವಿ. ಮುಂದೆ ಅವರು ಸರಿ ಹೋಗ್ಲಿ. ಯಾಕೆ ಅಂತಂದ್ರೆ ನಾವು ಹೇಳೋಣ ಹಾಸ್ಪಿಟ್ಲಲ್ಲೇ ಇರಲ್ಲ. ಯಾವ ಬರ್ತಾರೆ, ಯಾವ ಹೋಗ್ತಾರೆ ಯಾರಿಗೂ ಗೊತ್ತಾಗಲ್ಲ. ಬನ್ನಿ. ಮಾತಾಡೋದು ನೆಟ್ಟಿಗೆ ಮಾತಾಡ್ಬೇಕು ಅದು ಮಾತಾಡ್ಬೇಕ್ರೆ ಪಬ್ಲಿಕ್ ಸಮಯ ಬರೀತೀವಿ ಸಮಯ ನಾವು ಸಮಯ ನಮ್ಮನ್ನೆಲ್ಲ ಬರೀಲ ನಾವು ಎಮ್ರ ಮೇಲೆ ಬರೀತೀವಿ. ಒಂದು 100 ಜನ ಸೇಲ್ ಆಗ್ತೀವಿ. ನಾನು ಇದೀನಲ್ಲ ರೆಸಲ್ಯೂಷನ್ ಮಾಡಿ. ನಮ್ಮೇಲೆ ಬರೀಲಿ. ಹೌದು 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 ಯಾಕೆ ನಿಮ್ಮ ಮೇಲೆ ನನ್ ಬಂತು, ನಮ್ಮೆಲ್ಲರ ಮೇಲೂ ಅಲ್ಲ ಅಲ್ಲ ಆಯಮ್ಮ ತೊಂದರೆ ಮಾಡೋದು ಬೇಡ ಜನಗಳಿಗೆ ಯಾಕೆ ತೊಂದರೆ ಮಾಡ್ಬೇಕು ಆಯಮ್ಮ ಕಾನೂನು ಎಲ್ಲರಿಗೂ ಒಂದೇ. ನಾವು ಎಮ್ಮನ್ ದುರಂಕರ ಮಾತಾಡಿಲ್ಲ. ನಾವು ಅಲ್ಲಿದ್ವಿ. ಇವಾಗ ಮಕ್ಕಳು ಏನು ಭಯ ಪಡ್ಬೇಕು ಅಂತ ಹೇಳ್ಬಿಟ್ಟು ಸ್ವಾಮಿ ಕ್ವಶನ್ ಮಾಡೋದಕ್ಕೆ ಬಂದಿದ್ದು ನಾವು. ಮಕ್ಕಳಿಗೆ ತೊಂದರೆ ಮಾಡೋದು ಇಲ್ಲ ಇಲ್ಲ ಮಾಡಿ ಸ್ವಾಮಿ ಅವ್ರದ್ದೇನು ಕಾನೂನು ಇದೆ ಮಾಡ್ಕೊಳ್ಳಿ. ಆಯ್ತು, ಬರ್ರಿ. ಮಾಡ್ರಿ. ರಾಣಣ್ಣ. ಎಲ್ಲ ಸಹಕಾರ ಕೊಡಿ. ಆಯ್ತು, ಆಯ್ತು. ಅಂತ ರಾಣ. ಏನು ಏ, కాదు కాదు ఏంటి మీరు మీ పని ಏ, ಬಾರ ಇಲ್ಲಿ. ಏ, ರಮೇಶ ಮಾಡಿ ಸಮಯ ನೀವು ಸಮಯ ಟೈಮ್ ಆಗೋಯ್ತು ನೆಗಡಿ ಕೆಮ್ಮು ಎಲ್ಲ ಬಂದೈತೆ. ಏ, ಹೋಗ್ರಪ್ಪ ಪ್ರಿನ್ಸಿಪಲ್ ಎಕ್ಸ್ಪಲ್ ಬನ್ನಿ.